ಪಾಕಿಸ್ತಾನ ಬಿಕಾರಿಸ್ತಾನ ಆಗಿ ಹೋಗ್ತಾ ಇದೆ. ನಿಮ್ಗೆಲ್ಲ ಗೊತ್ತೇ ಇದೆ ಇಮ್ರಾನ್ ಖಾನ್ ಅವರ ಬಗ್ಗೆ. ಪಾಕಿಸ್ತಾನವನ್ನ ಹಂಗ್ ಮಾಡಿಬಿಡ್ಬೇಕು, ಜಗತ್ತಿನಲ್ಲಿ ದೊಡ್ಡ ರಾಷ್ಟ್ರವನ್ನಾಗಿ ಮಾಡಬೇಕು ಆರ್ಥಿಕತೆಯಲ್ಲಿ. ಇಮ್ರಾನ್ ಖಾನ್ ಮಾಜಿ ಪ್ರಧಾನಿ ಇವತ್ತು ಜೈಲಲ್ಲಿ ಸಾಯುವಂತ ಪರಿಸ್ಥಿತಿ ಇದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಪಕ್ಕದ ರಾಷ್ಟ್ರ ಪಾಕಿಸ್ತಾನದ ಸುದ್ದಿ ಇದು. ಪಾಕಿಸ್ತಾನ ಅಂದ ತಕ್ಷಣ ಎಲ್ರಿಗೂ ಕೂಡ ಒಂದು ಇಂಟ್ರೆಸ್ಟ್ ಇರುತ್ತೆ. ಅದರಲ್ಲೂ ನಾವು ಭಾರತೀಯರಾಗಿ ಪಾಕಿಸ್ತಾನದಲ್ಲಿ ಏನು ನಡೀತಾ ಇದೆ, ರಾಜಕೀಯ ಹೆಂಗಿದೆ, ಕ್ರಿಕೆಟ್ ಹೆಂಗೆ ನಡೀತಾ ಇದೆ, ಭಾಳ ಪ್ರಮುಖವಾಗಿ ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತವೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಶುರುವಾದರೆ ಕೆಲಸಕ್ಕೆ ರಜೆ ಹಾಕಿ ಆದರೂ ಮ್ಯಾಚ್ ನೋಡೋದು ಕೂರ್ತೀವಿ, ಅಷ್ಟು ಇಂಟ್ರೆಸ್ಟಿಂಗು. ಇದರ ಜೊತೆಗೆ ರಾಜಕಾರಣವು ಕೂಡ ಅಷ್ಟೇ. ಪಾಕಿಸ್ತಾನ ಬಿಕಾರಿಸ್ತಾನ ಆಗಿ ಹೋಗ್ತಾ ಇದೆ. ಅಂದರೆ ಎಲ್ಲವನ್ನು ಮಾರ್ಕೊಂಡು ತಿನ್ನೋದಕ್ಕೂ ಊಟ ಇಲ್ಲದೆ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗಿದೆ ಪಾಕಿಸ್ತಾನದಲ್ಲಿ. ಇದೆಲ್ಲದರ ನಡುವೆ ಪಾಕಿಸ್ತಾನವನ್ನು ಹೇಗಾದರೂ ಮಾಡಿ ನಾವು ಉದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಆರ್ಥಿಕತೆಯಲ್ಲಿ ಸ್ವಲ್ಪನಾದರೂ ನಾವು ಮೇಲೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ರಾಜಕೀಯಕ್ಕೆ ಬಂದು ಪ್ರಧಾನಮಂತ್ರಿಗಳಾಗಿರ್ತಾರಲ್ಲ ಅಂಥವರನ್ನು ತುಳಿದು ಅಟ್ಟಹಾಸ ಮೆರೆಯೋದಕ್ಕೆ ಅಂತಲೇ ಒಂದು ಗುಂಪಿದೆ ಪಾಕಿಸ್ತಾನದಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ ಇಮ್ರಾನ್ ಖಾನ್ ಅವರ ಬಗ್ಗೆ. ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಇದ್ದೇ ಇದೆ. ಆದರೆ ಕ್ರಿಕೆಟ್ನ ಸ್ಟಾರ್ಸ್ ಅಂತ ಹೇಳಿ ಕೆಲವು ಜನ ಇದ್ದಾರೆ. ನಮ್ಮ ದೇಶದಲ್ಲಿ ನಾವು ಸಚಿನ್ ಅವರನ್ನು ಕ್ರಿಕೆಟ್ನ ದೇವರು ಅಂತ ಕರಿತೀವಿ, ಯಾವ ರೀತಿಯಾಗಿ ಆರಾಧಿಸ್ತೀವಿ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಮಹೇಂದ್ರ ಸಿಂಗ್ ಧೋನಿ ಅವರನ್ನು ನಾವು ಯಾವ ರೀತಿಯಾಗಿ ಗೌರವಿಸ್ತೀವಿ, ವಿರಾಟ್ ಕೊಹ್ಲಿ ಅವರನ್ನು ಯಾವ ರೀತಿಯಾಗಿ ಗೌರವಿಸ್ತೀವಿ, ಕಪಿಲ್ ದೇವ್ ಅವರನ್ನು ಯಾವ ರೀತಿಯಾಗಿ ಗೌರವಿಸ್ತೀವಿ, ಹೀಗೆ ಹೇಳ್ತಾ ಹೋದರೆ ಒಂದು ಲಿಸ್ಟೇ ಇದೆ. ಆದರೆ ಪಾಕಿಸ್ತಾನದಲ್ಲಿ ಕೆಲವು ಜನರನ್ನ ಮಾತ್ರ ಸ್ಟಾರ್ಸ್ ಅಂತ ಗುರುತಿಸ್ತಾರೆ ಮತ್ತು ಗೌರವ ಕೊಡ್ತಾರೆ. ಆ ಸಾಲಿನಲ್ಲಿ ಮೊದಲ ಪಂಕ್ತಿಯಲ್ಲಿ ನಿಲ್ಲೋದೇ ಇಮ್ರಾನ್ ಖಾನ್. ಇಮ್ರಾನ್ ಖಾನ್ ಒಂದು ದೊಡ್ಡ ಆಸೆ, ಪಾಕಿಸ್ತಾನವನ್ನು ಹಂಗೆ ಮಾಡಿಬಿಡ್ಬೇಕು, ಜಗತ್ತಿನಲ್ಲಿ ದೊಡ್ಡ ರಾಷ್ಟ್ರವನ್ನಾಗಿ ಮಾಡಬೇಕು, ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಬೇಕು. ಇದು ಇಮ್ರಾನ್ ಖಾನ್ ಅವರಿಗೆ ಇದ್ದಂಥ ಒಂದು ಕನಸು. ಆದರೆ ಇಮ್ರಾನ್ ಖಾನ್ ಮಾಜಿ ಪ್ರಧಾನಿ ಇವತ್ತು ಜೈಲಲ್ಲಿ ಸಾಯುವಂಥ ಪರಿಸ್ಥಿತಿ ಇದೆ. ನಮಗೂ ಇಮ್ರಾನ್ ಖಾನ್ಗೂ ಏನೂ ಸಂಬಂಧ ಇಲ್ಲ, ಪಾಪ ಅಂತ ಹೇಳೋಕ್ಕೂ ಏನಾಗಲ್ಲ. ಅವರೇನು ಪಾಕಿಸ್ತಾನದವರು, ನಾವು ಭಾರತದವರು, ನಮಗೂ ಅವ್ರಿಗೂ ಏನೂ ಇಲ್ಲ. ಆದರೆ ಪಾಕಿಸ್ತಾನನ ಉದ್ಧಾರ ಮಾಡ್ತೀನಂತ ಹೋಗಿ ಪಾಪ ಸಿಕ್ಕಾಕೊಂಡಿದ್ದಾರಲ್ಲ, ಅದು ಭಾಳ ಬೇಸರದ ಸಂಗತಿ. ರಾಜಕೀಯಕ್ಕೆ ಬರೋದಕ್ಕಿಂತ ಮೊದಲು ಪಾಕಿಸ್ತಾನದ ಎಲ್ಲರ ಡಾರ್ಲಿಂಗ್ ಆಗಿದ್ದಂಥ ಈ ವ್ಯಕ್ತಿ ಇಮ್ರಾನ್ ಖಾನ್ ಇವತ್ತು ಒಳಗಡೆ ಕೊಳೆಯುವಂಥ ಪರಿಸ್ಥಿತಿ ರೀ. ಜಸ್ಟ್ ಇಮ್ಯಾಜಿನ್. ಸ್ಟಾರ್ ಕ್ರಿಕೆಟರ್ಸ್ ಕೆಲವರು ಇದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಪಾಕಿಸ್ತಾನದಲ್ಲಿ ಅಂತಹ ಸ್ಟಾರ್ ಆಟಗಾರರ ಇಮ್ರಾನ್ ಖಾನ್ ಪಾಕಿಸ್ತಾನ ಕ್ರಿಕೆಟ್ ಜಗತ್ತಿನ ದಿಗ್ಗಜ. ಅಂತಹ ಇಮ್ರಾನ್ ಖಾನ್ಗೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿಯನ್ನು ಚೇಂಜ್ ಮಾಡಬೇಕು ಅನ್ನೋ ಕನಸು ಉಟ್ಕೊಳ್ಳುತ್ತೆ. ಏನಪ್ಪ ನಮ್ಮ ದೇಶ ಹಿಂಗಾಗ್ಬಿಡ್ತಾ ಇದೆ, ಇಂಥವ್ರ ಕೈಯಲ್ಲಿ ಸಿಕ್ಕು ನಮ್ಮ ಪಾಕಿಸ್ತಾನದ ಆರ್ಥಿಕತೆಯನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅಥವಾ ಆರ್ಥಿಕ ಸ್ಥಿತಿಯನ್ನು ಚೇಂಜ್ ಮಾಡಬೇಕು ಅನ್ನೋ ಕನಸು ಹುಟ್ಕೊಳ್ತು. ಭಯೋತ್ಪಾದನೆ, ಮೂಲಭೂತವಾದಿಗಳ ಹುಚ್ಚಾಟ, ಬಡತನ, ಶಿಕ್ಷಣ ಇಲ್ಲ, ಉದ್ಯೋಗ ಇಲ್ಲ, ಜೀವನಕ್ಕೊಂದು ಗುರಿ ಇಲ್ಲದಂತೆ ಬದುಕ್ತಾ ಇರುವಂಥ ಜನರಿಗೆ ನಾನು ಧೈರ್ಯ ಆಗಬೇಕು ಅನ್ನೋದು ಇವರಿಗೆ ಬರುತ್ತೆ. ಆದರೆ ಅಲ್ಲಾಗಿದ್ದೇ ಬೇರೆ. ನೋಡಿ, ಪಾಕಿಸ್ತಾನವನ್ನು ನಾನು ಚೇಂಜ್ ಮಾಡಿಬಿಡ್ತೀನಿ ಅಂತ ಹೊರಟ ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಮಂತ್ರಿನೂ ಆಗ್ತಾರೆ. ಜೈಲು ಸೇರಿದ್ದು ಆಗಿದೆ. ನೋಡಿ, ಪ್ರಧಾನಮಂತ್ರಿ ಆಗಿ ಜೈಲನ್ನೂ ಕೂಡ ಸೇರಿಬಿಟ್ರು. ಒಬ್ಬ ಅದ್ಭುತವಾದಂಥ ಕ್ರಿಕೆಟರ್ ರೀ ಆ ಕಾಲದಲ್ಲಿ. ಏನು ಬೇಕೋ ಅದಿತ್ತು ಅವರಿಗೆ. ಆದರೆ ನಾನು ಚೆನ್ನಾಗಿದ್ರೆ ಸಾಲಲ್ಲ, ನನ್ನ ದೇಶನೂ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿರುವಂಥ ಈ ವ್ಯಕ್ತಿ ಇವತ್ತು ಜೈಲು ಪಾಲಾಗಿದ್ದಾರೆ. ಪ್ರಧಾನಮಂತ್ರಿ ಹುದ್ದೆನೂ ಅಲಂಕರಿಸಿದ್ರು, ಅದಾದ ನಂತರ ಜೈಲು ಪಾಲಾಗಿದ್ದಾರೆ. ಇದಕ್ಕಿಂತ ಬೇಸರದ ಸಂಗತಿ ಇನ್ನೇನಿದೆ ನೋಡಿ. ಈಗ ಇನ್ನೊಂದು ಕೇಸಿನ ತೀರ್ಪು ಹೊರಬಂದಿದೆ ಇಮ್ರಾನ್ ಖಾನ್ ಅವರ ವಿರುದ್ಧ. ಅದರ ಪ್ರಕಾರ ಮತ್ತೆ 14 ವರ್ಷ ಜೈಲು ಶಿಕ್ಷೆಯನ್ನು ನೀಡಲಾಗಿದೆ ಇಮ್ರಾನ್ ಖಾನ್ ಅವರಿಗೆ. ಇಮ್ರಾನ್ ಖಾನ್ ಅಷ್ಟೇ ಅಲ್ಲ, ಪಾಕಿಸ್ತಾನ ಸರ್ಕಾರವನ್ನು, ರಾಜಕಾರಣಿಗಳನ್ನು ನಡುಬೀದಿಯಲ್ಲಿ ನಿಲ್ಲಿಸಿದ್ದಂಥ ಆತನ ಪತ್ನಿ ಬುಷ್ರಾ ಬೀಬಿಗೂ 7 ವರ್ಷ ಜೈಲು ಶಿಕ್ಷೆ ಆಗಿದೆ. ಇಮ್ರಾನ್ ಖಾನ್ ಮಾತ್ರ ಅಲ್ಲ, ಅವರ ಪತ್ನಿ ನೋಡಿ ಬುಷ್ರಾ ಬೀಬಿಗೂ ಕೂಡ 7 ವರ್ಷ ಜೈಲು ಶಿಕ್ಷೆ ಆಗಿದೆ.
ಜೊತೆಗೆ ದಂಡನೂ ಕೂಡ ಹಾಕಲಾಗಿದೆ. ದಂಡ ಕಟ್ಟೋಕ್ಕಾಗಲಿಲ್ಲ ಅಂದರೆ ಮತ್ತೆ ಜೈಲು, ಮತ್ತೆ ಇನ್ನಷ್ಟು ದಿನಗಳ ಕಾಲ ವಿಸ್ತರಣೆ ಮಾಡ್ತಾರೆ ಜೈಲು ಶಿಕ್ಷೆಯನ್ನು. ಅಲ್ ಖಾದೀರ್ ಯೂನಿವರ್ಸಿಟಿ ಪ್ರಾಜೆಕ್ಟ್ ಟ್ರಸ್ಟ್ ವಿಚಾರದಲ್ಲಿ ಅವ್ಯವಹಾರ ನಡೆದಿದೆಯಂತೆ. $190 ಬಿಲಿಯನ್ ಮೋಸ ಆಗಿದೆಯಂತೆ. ಇದು ಕೇಸು ನೋಡಿ. ಅಲ್ ಖಾದೀರ್ ಯೂನಿವರ್ಸಿಟಿ ಪ್ರಾಜೆಕ್ಟ್ ಟ್ರಸ್ಟ್ ವಿಚಾರದಲ್ಲಿ ಅವ್ಯವಹಾರ ನಡೆದಿದೆ. $190 ಬಿಲಿಯನ್ ಮೋಸ ಆಗಿದೆಯಂತೆ. ಇದು ಇಮ್ರಾನ್ ಖಾನ್ ಅವರ ವಿರುದ್ಧ ಇರುವಂಥ ಕೇಸು. ವಿಷಯ ಏನಂದರೆ, ಈ ಕೇಸಿಗೆ ಸಂಬಂಧಪಟ್ಟ ಇನ್ನುಳಿದ ಆರೋಪಿಗಳನ್ನು ಅರೆಸ್ಟ್ ಮಾಡೋಕ್ಕಾಗಿಲ್ಲ. ಈ ಕೇಸ್ಗೆ ಸಂಬಂಧಪಟ್ಟಂಥ ಇನ್ನುಳಿದಂಥ ಆರೋಪಿಗಳನ್ನು ಇದುವರೆಗೂ ಅರೆಸ್ಟ್ ಮಾಡೋಕ್ಕಾಗಿಲ್ಲ, ವಿಚಾರಣೆಯೂ ಕೂಡ ನಡೆಸಿಲ್ಲ. ಆದರೆ ಇಮ್ರಾನ್ ಖಾನ್ ಮತ್ತು ಆತನ ಪತ್ನಿ ಬುಷ್ರಾ ಬೀಬಿಗೆ ಜೈಲು ಫಿಕ್ಸ್ ಆಗಿದೆ. ಈಗಾಗಲೇ ತೋಷ್ಖಾನ್ ಕೇಸು, ಈ ಟ್ರಸ್ಟ್ ಹಗರಣ ಜೊತೆಗೆ ಇನ್ನೂ ಹಲವು ಕೇಸ್ಗಳು ಕೂಡ ಇದ್ದಾವೆ ಅವರ ವಿರುದ್ಧ. ಸದ್ಯಕ್ಕೆ ಆಗ್ತಿರೋ ಬೆಳವಣಿಗೆ ನೋಡ್ತಾ ಇದ್ರೆ ಪಾಕಿಸ್ತಾನದ ಜನ ಇಮ್ರಾನ್ ಖಾನ್ನ ಜೀವಂತವಾಗಿ ಹೊರಗೆ ನೋಡೋದು ಡೌಟು ಅಂತಲೇ ಹೇಳಲಾಗ್ತಾ ಇದೆ. ಪಾಕಿಸ್ತಾನ ಅನ್ನೋ ದೇಶ ಸೃಷ್ಟಿಯಾದ ದಿನದಿಂದ ಅಲ್ಲಿನ ಜನರ ಬದುಕು ಒಂಥರ ಬದಲಾಗೇ ಇಲ್ಲ ಮತ್ತು ಆತಂಕದಲ್ಲೇ ಇರ್ತಾರೆ. ಪ್ರತಿದಿನ ಎಲ್ಲಿ ಬಾಂಬ್ ಬಿದ್ದುಬಿಡುತ್ತೋ, ಎಲ್ಲಿ ನಮ್ಮನೆ ಮೇಲೆ ಬಾಂಬ್ ಬಿದ್ದುಬಿಡುತ್ತೋ, ಭಯೋತ್ಪಾದಕರು ಬಂದು ಬಿಡ್ತಾರೋ, ಸುಟ್ಟು ಬಿಡ್ತಾರೋ ನಮ್ಮನ್ನು ಅನ್ನೋ ಭಯದಲ್ಲೇ ಜೀವನ ಮಾಡ್ತಾ ಇರ್ತಾರೆ ಪ್ರತಿದಿನ ಪಾಕಿಸ್ತಾನದ ಜನ. ಭಯೋತ್ಪಾದನೆ ಬದಲಾಗಿಲ್ಲ, ಇದುವರೆಗೂ ಬಡತನ ಬದಲಾಗಿಲ್ಲ. ಆದರೆ ಪಾಕಿಸ್ತಾನವನ್ನು ಅಭಿವೃದ್ಧಿ ಮಾಡ್ತೀನಿ ಅನ್ನೋ ಕನಸು ಹೊತ್ಕೊಂಡು ಹೋದ ನಾಯಕರು ಯಾರೂ ಕೂಡ ಇವತ್ತಿನವರೆಗೂ ಉದ್ಧಾರ ಆಗಿಲ್ಲ. ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಗಳಿಸಿದ ಹಣ, ಸಂಪತ್ತು, ಆಸ್ತಿ ಎಲ್ಲವನ್ನೂ ಕೂಡ ಕಳ್ಕೊಳ್ತಾರೆ. ಕೊನೆಗೆ ಅವರು ಜೈಲಲ್ಲಿ ಹೋಗಿ ಕೂರ್ತಾರೆ, ಇಲ್ಲ ದೇಶ ಬಿಟ್ಟು ಪರಾರಿ ಆಗ್ತಾರೆ. ಈಗ ಇಮ್ರಾನ್ ಖಾನ್ ಸರದಿ ಅಷ್ಟೇ, ಮತ್ತೇನೂ ಇಲ್ಲ. ಪಾಕಿಸ್ತಾನ ಉದ್ಧಾರ ಮಾಡಬೇಕು ಅಂತ ಯಾರೆಲ್ಲ ಬಂದಿದ್ರೋ ಅವರೆಲ್ಲರ ಪರಿಸ್ಥಿತಿಯೂ ಕೂಡ ಇದೇ ಆಗಿದೆ. ಇಷ್ಟೇ, ಆರಾಮಾಗಿ ಕ್ರಿಕೆಟ್ ಆಡಿ ಸಾಕಷ್ಟು ಹಣ ಆಸ್ತಿ ಸಂಪಾದನೆ ಮಾಡಿದ್ದಂಥ ಇಮ್ರಾನ್ ಖಾನ್ ಪ್ರಧಾನಮಂತ್ರಿ ಆಗ್ತಾರೆ. ದೇಶವನ್ನು ಉದ್ಧಾರ ಮಾಡಬೇಕು, ಭಯೋತ್ಪಾದನೆಯನ್ನು ಹತ್ತಿಕ್ಕಬೇಕು, ಬಡತನವನ್ನು ಓಡಿಸಬೇಕು, ಆರ್ಥಿಕತೆಯಲ್ಲಿ ನಾವು ಸಬಲರಾಗಬೇಕು ಅಂತ ಕನಸು ಕಂಡಿದ್ದಂಥ ಇಮ್ರಾನ್ ಖಾನ್ ಇವತ್ತು ಅಪರಾಧಿ. ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಮತ್ತು ಅವರು ಜೀವಂತವಾಗಿ ಹೊರಗಡೆ ಬರ್ತಾರಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.